ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ 8:30 ಸುಮಾರಿಗೆ ಮತ್ತೊಂದು ಸ್ಫೋಟವಾಯಿತು ಬೆಂಗಳೂರನ್ನ ನಡಗಿಸೋದಕ್ಕೆ. 2013ರಲ್ಲಿ ಮಲ್ಲೇಶ್ವರಂ ಬಳಿ ಕೂಡ ಇದೇ ರೀತಿಯಾದಂತಹ ಸ್ಫೋಟ ನಡೆದಿತ್ತು. ಅದರಲ್ಲಿ ಪ್ರಮುಖವಾಗಿ ಒಬ್ಬ ವಿದ್ಯಾರ್ಥಿನಿ ತೀವ್ರತರವಾಗಿ ಗಾಯಗೊಂಡಿದ್ರು. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನ ನಡೆಸ್ತೀವಿ. ಶಂಕರ್ ಬಿದ್ರಿ ಅವರು ನಮ್ಮೊಂದಿಗೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಬಿದ್ರಿ ಅವರೇ, ಈ ಹಿಂದೆ 1998ರಿಂದ ಚೆನ್ನೈನಲ್ಲಿ ನಡೆದ ಸ್ಫೋಟದಿಂದ ಬೆಂಗಳೂರಿನಲ್ಲಿ ನಡೆದಿರುವಂತಹ ಸ್ಫೋಟ ಎಲ್ಲದರಲ್ಲೂ ಸಾಮ್ಯತೆಗಳು ಕಂಡು ಬಂದಿವೆ. ಅದರ ಜೊತೆಗೆ ನಿನ್ನೆ ರಾತ್ರಿ ನಡೆದ ಘಟನೆಯೂ ಕೂಡ ಅದೇ ರೀತಿಯ ಸಾಮ್ಯತೆಯನ್ನ ಹೋಲುತ್ತೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅಲ್ ಉಮಾ ಸಂಘಟನೆ ಮಾಡಿರಬಹುದು ಅನ್ನೋ ಅನುಮಾನಗಳಿವೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, 98ರ ವಿಷಯ ಇರ್ಬೋದು. 2005ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಆದಂಥ ಭಯೋತ್ಪಾದಕ ಕೃತ್ಯವನ್ನು ಬಿಟ್ಟರೆ 2008ರಲ್ಲಿ ಆದಂಥ ಸರಣಿ ಬಾಂಬ್ ಸ್ಫೋಟ, 2010ರಲ್ಲಿ ಆದಂಥ ಕ್ರಿಕೆಟ್ ಸ್ಟೇಡಿಯಂ ಹೊರಗಡೆ ಆದಂಥ ಸ್ಫೋಟ, 2013ರಲ್ಲಿ BJP ಆಫೀಸ್ ಹೊರಗಡೆ ಆಗಿರ್ತಕ್ಕಂಥ ಸ್ಫೋಟ, ಇವೆಲ್ಲವುಗಳಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ಸ್ಫೋಟಕ ವಸ್ತು ಒಂದೇ ಇದೆ. ಮತ್ತು ಶಾರ್ಪ್ನೆಲ್ ಅಥವಾ ಇದೇನು ಮಳೆಗಳೇ ಉಪಯೋಗ ಮಾಡಿದ್ದಾರೆ, ಇವುಗಳನ್ನು ಸಹಿತ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಉಪಯೋಗ ಮಾಡಿದರು. ಮತ್ತು 2008ರ ಸರಣಿ ಸ್ಫೋಟದಲ್ಲಿ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಯಾವುದೇ ಸಂಘಟನೆ ಬಗ್ಗೆ ಬಹಿರಂಗವಾಗಿ ಮಾತನಾಡೋದು ನಾನು ನಿವೃತ್ತ ಅಧಿಕಾರಿಯಾಗಿ ತಪ್ಪಾಗುತ್ತೆ. ಅದಕ್ಕಾಗಿ ನನ್ನಲ್ಲಿ ಸಾಕಷ್ಟು ನನ್ನ ಅನುಭವದಿಂದ ಕೆಲವು ವಿಚಾರ ನನಗೆ ಗೊತ್ತಾಗಿದೆ. ಅವುಗಳನ್ನು ನಾನು ಪೊಲೀಸ್ ಕಮಿಷನರ್ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀನಿ. ಅವರು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ. ಈಗ ಮುಖ್ಯವಾಗಿರೋದಂದರೆ ಒಂದು ಭಾಗ ಏನು ಅಂದರೆ, ಈಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಬೆಂಗಳೂರು ನಗರದಲ್ಲಿ ನಿರ್ವಹಿಸೋದು. ಎಸ್ ಬಿದ್ರಿ ಅವರೇ, ಇದರ ಜೊತೆಗೆ 2010ರ ಎಲ್ಲ 1 ಕೋಟಿ ನಾಗರಿಕರು 2010ರ ಆ ಘಟನೆಗಳನ್ನ ಮೆಲುಕು ಹಾಕೋದಾದ್ರೆ, ಸ್ಟೇಡಿಯಂನ ಹೊರಭಾಗದಲ್ಲಿ ಅವಳಿ ಸ್ಫೋಟವಾಗಿತ್ತು. ಆ ಘಟನೆಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ, ಈಗ ಅದು ಅವಳಿ ಸ್ಫೋಟ ಆಗಿತ್ತು. ಅದರಲ್ಲಿ ಯಾರೂ ಸಾಯಲಿಲ್ಲ. ಕೆಲವು ಜನಕ್ಕೆ ಬಹಳ ಗಂಭೀರವಾದಂಥ ಗಾಯಗಳಾದವು. ಆ ಪ್ರಕರಣವನ್ನು ನಾವು ಪತ್ತೆ ಮಾಡಿದ್ದೀವಿ, ಅಪರಾಧಿಗಳನ್ನು ಬಂಧಿಸಿದ್ದೀವಿ, ದೋಷಾರೋಪಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ನಾನೀಗ ಸಂಕ್ಷಿಪ್ತವಾಗಿ ಹೇಳ್ತಕ್ಕಂಥದ್ದು ಏನು ಅಂದರೆ, ಈಗ ಸಾರ್ವಜನಿಕರು ಯಾವುದೇ ರೀತಿಯಿಂದ ಧೃತಿಗೆಡಬೇಕಾಗಿಲ್ಲ, ಗಾಬರಿ ಆಗಬೇಕಾಗಿಲ್ಲ. ಇದು ಏನಂದರೆ, ಈ ಥರದ ಭಯೋತ್ಪಾದಕ ಕೃತ್ಯಗಳಿಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಕರ್ನಾಟಕ ಪೊಲೀಸ್ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಭಾರತ ಸರ್ಕಾರದ ನಿಯಂತ್ರಣದಲ್ಲಿಲ್ಲ. ಈ ಭಯೋತ್ಪಾದನೆ ಒಂದು ಜಾಗತಿಕವಾದಂಥ ಒಂದು ಸಮಸ್ಯೆ ಆಗಿದೆ. ಈಗ ಸಾರ್ವಜನಿಕರು ಮಾಡ್ತಕ್ಕಂಥದ್ದು ಏನಂದರೆ, ಅವರು ಗಾಬರಿ ಆಗಿದೆ. ಪೊಲೀಸರೊಂದಿಗೆ ಎಲ್ಲ ರೀತಿಯ ಸಹಕಾರ ನೀಡಬೇಕು, ತಮಗೆ ಕಂಡು ಬರ್ತಕ್ಕಂಥ ಮಾಹಿತಿಯನ್ನು ನೀಡಬೇಕು, ಸಂಶಯಾಸ್ಪದ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು, ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಹೋಗಬೇಕು. ತನಿಖೆ ವಿಚಾರದಲ್ಲಿ ನಮ್ಮ ಬೆಂಗಳೂರು ಪೊಲೀಸರು ಸಮರ್ಥರಿದ್ದಾರೆ. ಅವರು ಭಾಳ ಉತ್ತಮ ರೀತಿಯಿಂದ ತನಿಖೆ ಮಾಡ್ತಾರೆ ಮತ್ತು ಭಾಳ ಶೀಘ್ರವಾಗಿ ಮಾಡ್ತಾರೆ. ಈ ಪ್ರಕರಣ ಪತ್ತೆ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಇದು ಒಂದು ಭಾಗ. ಎರಡನೇ ಭಾಗ ಏನಿದೆ ಅಂದರೆ, ಇವತ್ತು 2008ರಲ್ಲಿ ಆದಂಥ ಸರಣಿ ಸ್ಫೋಟ ಪ್ರಕರಣದಲ್ಲಿ 2009ರಲ್ಲಿ ದೋಷಾರೋಪಣ ಪತ್ರವನ್ನು ಸಲ್ಲಿಸಿದ್ದೀವಿ. ಸುಮಾರು 20 ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 2010ರಲ್ಲಿ ಆದಂಥ ಕ್ರಿಕೆಟ್ ಸ್ಟೇಡಿಯಂ ಹೊರಭಾಗದ ಸ್ಫೋಟದ ಪ್ರಕರಣದಲ್ಲಿ 2012ರಲ್ಲಿ ನಾವು ದೋಷಾರೋಪಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ದುರ್ದೈವ ಏನಂದರೆ, ಈ ಎರಡೂ ಪ್ರಕರಣಗಳಲ್ಲಿ ವಿಚಾರಣೆ ದಿನವಹಿ ಆಧಾರದ ಮೇಲೆ ನಡೀತಾ ಇಲ್ಲ. ಆದ್ದರಿಂದ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆಗೆ ಕೇಳ್ಕೊಳ್ತಾ ಇದ್ದೀನಿ, ಇವೆರಡೂ ಪ್ರಕರಣಗಳ ವಿಚಾರಣೆ, ನ್ಯಾಯಾಲಯದ ವಿಚಾರಣೆಯನ್ನು ಪ್ರತಿ ತಿಂಗಳು DGP ಅವ್ರ ಮಟ್ಟದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಮಾಡಬೇಕು. ಇದೇ ಪ್ರಕಾರ ರಾಷ್ಟ್ರ ಮಟ್ಟದಲ್ಲಿ ಈ ಥರದ ಎಲ್ಲ ಪ್ರಕರಣಗಳ ನ್ಯಾಯಾಂಗದಲ್ಲಿ ಆಗ್ತಕ್ಕಂಥ ಪ್ರಗತಿಯನ್ನು ಪ್ರತಿ 3 ತಿಂಗಳಿಗೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಗೃಹ ಮಂತ್ರಿಗಳು ಪರಿಶೀಲನೆ ಮಾಡಬೇಕು.
ಎಸ್ ಮತ್ತು ಈ ಪ್ರಕರಣಗಳಲ್ಲಿ ಯಾವುದೇ ಕಾರಣಕ್ಕೂ ಕನಿಷ್ಠ ಒಂದೆರಡು ಪ್ರಕರಣಗಳಲ್ಲಿ ಆದರೂ ಒಂದೆರಡು ವರ್ಷದಲ್ಲಿ ವಿಚಾರಣೆ ಪೂರ್ತಿ ಆಗಬೇಕು, ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಸರ್, ಇದರ ಜೊತೆಗೆ ಈಗ ಒಂದು ಕ್ರಿಸ್ಮಸ್ ಒಂದು ಸಂಭ್ರಮ ಇದೆ ಬೆಂಗಳೂರಿನಲ್ಲಿ. ಇದರ ಜೊತೆಗೆ ಎಸ್ ಒಂದು ಅದು ಆಮೇಲೆ ನೋಡೋಣ. ಈಗ ತನಿಖೆಯಲ್ಲಿ ತಡ ಆದರೆ, ವಿಳಂಬ ಆದರೆ ತನಿಖಾಧಿಕಾರಿಗಳು ನಿವೃತ್ತಿ ಆಗ್ತಾರೆ, ವಿಚಾರಣೆ ಸರಿಯಾದ ರೀತಿಯಲ್ಲಿ ಆಗಲಿಕ್ಕೆ ತೊಂದರೆ ಆಗುತ್ತೆ. ಆದ್ದರಿಂದ ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಮನ ಹರಿಸಬೇಕಾದಂಥ ಅವಶ್ಯಕತೆ ಇದೆ. ಇದು ಯಾರೇ ಕಮಿಷನರ್ ಆಗಿದ್ರು, ಯಾರೇ ಮುಖ್ಯಮಂತ್ರಿ ಆದರೂ, ಯಾರೇ ಪ್ರಧಾನಮಂತ್ರಿಗಳಾದರೂ ಸಹಿತ ಇಂತಹ ಘಟನೆಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಈ ಬಗ್ಗೆ ಒಂದು ಒಟ್ಟಾಭಿಪ್ರಾಯವನ್ನು ರೂಪಿಸಬೇಕು ಮತ್ತು ಈ ವಿಷಯದಲ್ಲಿ ಸಣ್ಣ ಪುಟ್ಟ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ಪಕ್ಷ ಭೇದ, ಧರ್ಮ ಭೇದ, ಪ್ರದೇಶ ಭೇದವನ್ನು ಮರೆತು ಈ ಒಂದು ಸಮಸ್ಯೆ ರಾಷ್ಟ್ರೀಯ ಸಮಸ್ಯೆ ಇದೆ, ಅದರ ಜೊತೆ ಹೋರಾಡಲಿಕ್ಕೆ, ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ಮಾತ್ರ ಒಳ್ಳೆಯದಾಗುತ್ತೆ. ಎಸ್ ಶಂಕರ್ ಬಿದ್ರಿ ಅವರೇ, ಪ್ರತಿ ಬಾರಿಯೂ ಕೂಡ ಸಂಭ್ರಮದ ವಾತಾವರಣದಲ್ಲಿ ಭಯ ಬೀಳಿಸುವಂತಹ ಪ್ರಯತ್ನಗಳನ್ನ ನಡೆಸಲಾಗುತ್ತೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಎಷ್ಟು ಸೇಫ್ ಅಥವಾ ಬೆಂಗಳೂರನ್ನ ಈಸಿಯಾಗಿ ಟಾರ್ಗೆಟ್ ಮಾಡುವಂತಹ ಸ್ಥಿತಿಯಲ್ಲಿ ನಾವಿದೀವ ಅನ್ನೋ ಅನುಮಾನ ಹುಟ್ಟುತ್ತೆ. ನೋಡಿ, ಪೇಶಾವರದಲ್ಲಿ ಏನಾಯಿತು, ಆಸ್ಟ್ರೇಲಿಯಾದಲ್ಲಿ ಏನಾಯಿತು, ಸೋನಿತ್ಪುರ ಅಸ್ಸಾಂದಲ್ಲಿ ಏನಾಯಿತು, ಅದೆಲ್ಲ ನಿಮಗೆ ಗೊತ್ತಿದೆ. ಆ ಎಲ್ಲ ದೃಷ್ಟಿಯಿಂದ ನೋಡಿದರೆ ಬೆಂಗಳೂರಿನಲ್ಲಿ ಈ ಘಟನೆ ನಡೆದಿದ್ದು ದುರದೃಷ್ಟಕರ. ಒಬ್ಬ ಅಮಾಯಕ ಹೆಣ್ಣುಮಗಳು ಪ್ರಾಣ ಕಳ್ಕೊಳ್ಬೇಕಾಗಿ ಬಂದಿದೆ. ಆದರೆ ಇದು ಒಂದೇ ಕಾರಣಕ್ಕಾಗಿ ಎಲ್ಲ ವೈಫಲ್ಯ ಆಗಿದೆ, ಎಲ್ಲ ಅಭದ್ರ ಆಗಿದೆ ಅಂತಕ್ಕಂಥ ಭಾವನೆ ನಮ್ಮ ಜನರಲ್ಲಿ ಬರಲಿಕ್ಕೆ ಕಾರಣ ಇಲ್ಲ. ದಯವಿಟ್ಟು ಅಂಥ ಭಾವನೆಗಳಿಗೆ ಅವಕಾಶ ಸಾರ್ವಜನಿಕರು ಕೊಡಬಾರ್ದು. ಓಕೆ, ಇದರ ಜೊತೆಗೆ ಗುಪ್ತಚರ ಇಲಾಖೆಯಿಂದ ಮಾಹಿತಿಗಳು ರವಾನೆಯಾಗಿದ್ವು, ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು ಅನ್ನೋ ಮಾಹಿತಿಗಳು ಇವೆ. ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ರೂ ಕೂಡ ಇವತ್ತು ಏನು ಬೆಂಗಳೂರಿನಲ್ಲಿ ಸೆಕ್ಯೂರಿಟಿಯನ್ನ ನಾವು ನೋಡ್ತಾ ಇದ್ದೀವಿ. ಹೈ ಅಲರ್ಟ್ ಘೋಷಣೆಯಾದ ದಿನಗಳು, ಈ ಹಿಂದೆ ಕೆಲವು ದಿನಗಳ ಹಿಂದೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಆದರೆ ಈ ಮಟ್ಟಿಗಿನ ಒಂದು ಸೆಕ್ಯೂರಿಟಿಯನ್ನ ನೀಡಲಾಗಿರಲಿಲ್ಲ. ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತಾಳಲಾಗಿತ್ತ ಗುಪ್ತಚರ ಇಲಾಖೆಯ ಮಾಹಿತಿ ಬಗ್ಗೆ? ನೋಡಿ, ನಾನು 42 ವರ್ಷ ಸರ್ಕಾರದಲ್ಲಿ ಸೇವೆ ಮಾಡಿದ್ದೀನಿ. ಈ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅಲರ್ಟ್ಗಳು ಸಾಮಾನ್ಯವಾಗಿ ಜನರಲ್ ಅಲರ್ಟ್ ಇರ್ತವೆ ಮತ್ತು ಎರಡನೇದಾಗಿ ಸ್ಪೆಸಿಫಿಕ್ ಅಲರ್ಟ್ಗಳು 100ಕ್ಕೆ 1, 2 ಇರ್ತವೆ. ಇದು ಇವತ್ತಲ್ಲ, ಎಲ್ಲ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪರಿಸ್ಥಿತಿ. ನಮ್ಮ ರಾಷ್ಟ್ರ ಭಾಳ ದೊಡ್ಡದಿದೆ, 32 ಲಕ್ಷ ಚದರ ಕಿಲೋಮೀಟರ್ ಇದೆ. ಬೆಂಗಳೂರು ನಗರನೇ ಕನಿಷ್ಠ 1,000 ಚದರ ಕಿಲೋಮೀಟರ್ ಇದೆ ಕಮಿಷನರೇಟ್ ವ್ಯಾಪ್ತಿ. ಇದಕ್ಕೆ ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಓಣಿ, ಪ್ರತಿಯೊಂದು ಗಲ್ಲಿಯಲ್ಲಿ ಎಚ್ಚರಿಕೆ ಮಾಡೋಕ್ಕಾಗೋದಿಲ್ಲ. ಮತ್ತು ಎರಡನೇದಾಗಿ ಈ ಸಲ ಏನು ಸ್ಪೆಸಿಫಿಕ್ ಅಲರ್ಟ್ ಬಂದಿತ್ತೋ, ಏನು ಜನರಲ್ ಅಲರ್ಟ್ ಬಂದಿತ್ತೋ ನನಗೆ ಗೊತ್ತಿಲ್ಲ. ಆದ್ದರಿಂದ ನಾನು ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ತಪ್ಪಾಗುತ್ತೆ. ಒಂದು ವಿಷಯ ನಾನು ನಿಮಗೆ ಹೇಳ್ತೀನಿ, ಕೇಂದ್ರ ಸರ್ಕಾರದ ಏಜೆನ್ಸಿಗಳಾಗಿರ್ತಕ್ಕಂಥ ಇಂಟೆಲಿಜೆನ್ಸ್ ಬ್ಯೂರೋ ಇರ್ಬೋದು, ರಾ ಇರ್ಬೋದು, NIA ಇರ್ಬೋದು, ರಾಜ್ಯ ಸರ್ಕಾರದ CID ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, ಸಿಟಿ ಪೊಲೀಸರೇ ಇರ್ಬೋದು, ಎಲ್ಲರೂ ತಮ್ಮ ಶಕ್ತಿ ಮೀರಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅನಗತ್ಯವಾಗಿ ನಾವು ಸಂಶಯ ಪಡೋದು ಅಥವಾ ತಪ್ಪು ಕಂಡು ಹಿಡಿದು ಸರಿಯಲ್ಲ ಅಂತ ನಾನು ಭಾವಿಸ್ತೇನೆ. ಬಿದ್ರಿಯವರು, ಇದರ ಜೊತೆಗೆ ಇನ್ನೆರಡು ದಿನದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಬೆಂಗಳೂರು ಒಂದು ರೀತಿ ಹಬ್ಬದ ವಾತಾವರಣ, ಇಡೀ ರಾತ್ರಿ ಆ ಒಂದು ಸೆಲೆಬ್ರೇಷನ್ ಆಗುತ್ತೆ. ಆದರೆ ನಿನ್ನೆ ನಡೆದಿರುವಂತಹ ಬಾಂಬ್ ಸ್ಫೋಟ ಪ್ರಕರಣದಿಂದ ಇಡೀ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಏನಪ್ಪಾ ನಾಳೆಯ ಸ್ಥಿತಿ ಅನ್ನೋ ಸ್ಥಿತಿಯಲ್ಲಿ ನಾವು ಇರುವಂತಹ ಸ್ಥಿತಿ ಇದೆ ಈಗ. ಸೊ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯ ಹೈ ಅಲರ್ಟ್ ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ಅಂತೀರಾ? ನೋಡಿ, ಭಯೋತ್ಪಾದನೆ ಅಂದರೆ ಅದೇ. ಎಲ್ಲಿ ಸಂತೋಷ ಇರುತ್ತೆ, ಎಲ್ಲಿ ಸುಖ ಇರುತ್ತೆ, ಎಲ್ಲಿ ಸಂಭ್ರಮ ಇರುತ್ತೆ, ಅಲ್ಲಿ ಸ್ಮಶಾನದ ವಾತಾವರಣವನ್ನು ನಿರ್ಮಾಣ ಮಾಡುವುದೇ ಭಯೋತ್ಪಾದಕರ ಗುರಿ.
ಆದ್ದರಿಂದ ನಾವು ಧೃತಿಗೆಡಬೇಕಾಗಿಲ್ಲ. ಆದರೆ ನಮ್ಮ ಹೊಸ ವರ್ಷದ ಸಂಭ್ರಮವನ್ನು ಆಚರಿಸುವಾಗ ನಾವು ಜಾಗರೂಕತೆಯಿಂದ ಆಚರಿಸಬೇಕು. ಮತ್ತು ಬೆಂಗಳೂರು ನಗರ ಪೊಲೀಸರು ಸಹಿತ ಈ ಬಗ್ಗೆ ವಿಶೇಷವಾದಂಥ ಪ್ರತಿಬಂಧಕ ಕ್ರಮಗಳನ್ನು ಕೈಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಓಕೆ, ಇದರ ಜೊತೆಗೆ ಈ ಉಗ್ರರ ಚಟುವಟಿಕೆಗಳನ್ನು ನೋಡೋದಾದ್ರೆ ಇಂತಹದ್ದೇ ಒಂದು ಸನ್ನಿವೇಶಕ್ಕಾಗಿ ಕಾಯ್ತಾ ಇರ್ತಾರೆ. ತೀವ್ರತರವಾದಂತಹ ಸ್ಫೋಟಗಳ ಅಲ್ಲದೆ ಇದ್ರೂ ಕೂಡ ಈಗ ಕಡಿಮೆ ಸ್ಫೋಟಗಳನ್ನು ಸ್ಫೋಟಿಸೋದರ ಮೂಲಕ ಜನರಲ್ಲಿ ಭಯ ಹುಟ್ಟಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾ ಇರ್ತಾರೆ. ಅಂತಹದ್ದೇ ಒಂದು ಪ್ರಯತ್ನ ಅಂತ ಇದನ್ನ ಕನ್ಸಿಡರ್ ಮಾಡಬಹುದಾ, ಅಥವಾ ಜನರ ಜಾಗೃತಿ ಬಗ್ಗೆ ಏನ್ ಹೇಳ್ತೀರಾ? ಇದು ಬರೀ ಗಾಬರಿ ಮಾಡಲಿಕ್ಕೆ ಮಾಡಿರ್ಬೋದು, ಆದರೆ ಇದನ್ನು ನಾವು ಲಘುವಾಗಿ ಪರಿಗಣಿಸಬಾರ್ದು. ಇದಕ್ಕೆ ಒಂದೇ ಒಂದು ಮದ್ದು ಅಂದರೆ ನಮ್ಮ ನ್ಯಾಯದಾನ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಎಲ್ಲ ಪ್ರಕರಣಗಳಲ್ಲಿ ಬೇಗ ಶಿಕ್ಷೆ ಆಗಬೇಕು. ಕನಿಷ್ಠ ಪಕ್ಷ ಈಗಾಗಲೇ ದೋಷಾರೋಪಣೆ ಪತ್ರ ಸಲ್ಲಿಸಿದಂಥ 2008 ಮತ್ತು 2010 ಬೆಂಗಳೂರು ಸ್ಫೋಟದ ಪ್ರಕರಣಗಳಲ್ಲಿ ಸರ್ಕಾರ, ಅಭಿಯೋಗ ಇಲಾಖೆ, ಪೊಲೀಸ್ ಇಲಾಖೆ ಆಸಕ್ತಿ ವಹಿಸಿ 2015ರಲ್ಲಿ ಆದರೂ ಸಹಿತ ಈ ಪ್ರಕರಣಗಳ ವಿಚಾರಣೆಯನ್ನು ಪೂರ್ತಿಗೊಳಿಸಿ ನ್ಯಾಯಾಂಗ ಅವರಿಗೆ ಸೂಕ್ತ ಶಿಕ್ಷೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಆವಾಗ ಮಾತ್ರ ಇದನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ. ಓಕೆ, ಬಿದ್ರಿ ಅವರೇ, ಟೆರರಿಸ್ಟ್ಗಳ ಪ್ಲಾನ್ ಬಗ್ಗೆ ಮಾತನಾಡೋದಾದ್ರೆ ಅವರ ಪ್ರದೇಶದ ಆಯ್ಕೆಯಾಗಲಿ ಅಥವಾ ಬಳಸುವಂತಹ ಸ್ಫೋಟಕದ ಆಯ್ಕೆಯಾಗಲಿ ಯಾವ ರೀತಿಯಾಗಿರುತ್ತವೆ ಅಂತ ಹೇಳ್ತೀರಾ? ಸ್ಟೇಡಿಯಂನ ಒಂದು ಅವಳಿ ಸ್ಫೋಟವನ್ನೇ ತೆಗೆದುಕೊಂಡ್ರೆ ಉದಾಹರಣೆಯಾಗಿ ಯಾವ ರೀತಿ ಪ್ಲಾನ್ ಮಾಡಲಾಗತ್ತೆ? ನೋಡಿ, ಅವರು ಎಲ್ಲಿ ಹೆವಿ ಫುಟ್ಫಾಲ್ಸ್ ಇರ್ತದೆ ಅಂದರೆ ಎಲ್ಲಿ ಅತಿ ಹೆಚ್ಚಿನ ಜನಸಂದಣಿ ಇರ್ತದೆ, ಎಲ್ಲಿ ಸ್ಫೋಟ ಮಾಡಿದರೆ, ಎಲ್ಲಿ ಜನರಿಗೆ ಗಾಯ ಮಾಡಿದರೆ ಅತಿ ಹೆಚ್ಚು ಪರಿಣಾಮ ಅಥವಾ ಇಂಪ್ಯಾಕ್ಟ್ ಆಗುತ್ತೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮೇಲೆ ಅಂತ ಅವರು ಪರಿಗಣಿಸಿ ಸ್ಥಳಗಳನ್ನು, ಸಮಯವನ್ನು, ಸಂದರ್ಭವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ಆದರೆ ನಾವು ಅದನ್ನು ಯಾವ ರೀತಿಯಿಂದ ಎದುರಿಸ್ತೀವಿ ಮತ್ತು ಯಾವ ರೀತಿಯಿಂದ ಅದನ್ನು ನಿಗ್ರಹಿಸ್ತೀವಿ, ಯಾವ ರೀತಿಯಿಂದ ತನಿಖೆ ಮಾಡಿ ಅಪರಾಧಿಗಳನ್ನು ಕಾನೂನಿನ ಕಕ್ಷೆಗೆ ಒಳಪಡಿಸ್ತೀವಿ ಮತ್ತು ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಮಾಡಿಸ್ತೀವಿ ಅಂತಕ್ಕಂಥದ್ದು ಮುಖ್ಯ. ಓಕೆ, ಶಂಕರ್ ಬಿದ್ರಿ ಅವರೇ, ಇದರ ಜೊತೆಗೆ ಸ್ಫೋಟಗಳನ್ನ ನೋಡೋದಾದ್ರೆ, ಈ ಹಿಂದಿನ ಸ್ಫೋಟಗಳು ಹಾಗೂ ನಿನ್ನೆ ನಡೆದ ಸ್ಫೋಟಗಳನ್ನ ನೋಡೋದಾದ್ರೆ ಉಗ್ರ ಸಂಘಟನೆಯೊಂದಿಗೆ ನೇರ ಸಂಪರ್ಕವನ್ನ ಇಟ್ಕೊಂಡಿರುವಂತಹ ಸಣ್ಣ ಸಣ್ಣ ಗುಂಪುಗಳು ಮಹಾನಗರಗಳಲ್ಲಿ ಯಾವಾಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇರುತ್ತವಾ, ಮಹಾನಗರಗಳ ಪ್ರತಿ ಕ್ಷಣದ ಮಾಹಿತಿಗಳನ್ನ ಪಡೆದುಕೊಳ್ತಾ ಇರುತ್ತವಾ, ನಮ್ಮ ಅಕ್ಕಪಕ್ಕದಲ್ಲೇ ಓಡಾಡುವ ಜನಾನೂ ಆಗಿರಬಹುದಾ ಅನ್ನೋ ಆತಂಕ ಜನರಲ್ಲಿದೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾನು 1996 ಆಗಸ್ಟ್ ಸೆಪ್ಟೆಂಬರಲ್ಲಿ ಇಸ್ರೇಲ್ಗೆ ಹೋಗಿದ್ದೆ. ಇಸ್ರೇಲ್ ಅನ್ನೋದು ಒಂದು 11,000 ಚದರ ಕಿಲೋಮೀಟರ್ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಷ್ಟು ದೇಶ. ಅಲ್ಲಿ ಒಂದು ವರ್ಷದಲ್ಲಿ 63,000 ಬಾಂಬ್ ಕಾಲ್ಗಳು ಬರ್ತಿದ್ವು ಆವಾಗ. ಆದರೆ ಇಲ್ಲಿ ನಮ್ಮಲ್ಲಿ ಭಾಳ ಪರಿಸ್ಥಿತಿ ಇನ್ನೂ ಚೆನ್ನಾಗಿದೆ. ಅಂದರೆ ನಾವು ಈ ಘಟನೆಯನ್ನು ಸಮರ್ಥನೆ ಮಾಡ್ಕೋತಾ ಇಲ್ಲ. ಆದರೆ ನಾವು ಏನಿದೆ ಅಂದರೆ ಈ ಘಟನೆಯ ಬಗ್ಗೆ ಇದರಿಂದನೇ ನಾವು ಜಾಗೃತ ಆಗಿ ಈಗಾಗಲೇ ತನಿಖೆ ಆಗಿ ದೋಷಾರೋಪಣೆ ಆಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಮತ್ತು ನಮ್ಮ ದೇಶದ 125 ಕೋಟಿಯಲ್ಲಿ ಜನರಲ್ಲಿ ಈ ತರಹದ ಅಯೋಗ್ಯರು, ದೇಶದ್ರೋಹಿಗಳು ಒಂದು ಅತಿ ಹೆಚ್ಚಂದರೆ ಒಂದು 100 ಜನ ಇರ್ಬೋದು. ಅವರನ್ನು ಪ್ರತ್ಯೇಕ ಮಾಡಿ ಅವರನ್ನು ಸದೆ ಬಡಿತಕ್ಕಂಥ ಕೆಲಸವನ್ನು ಇವತ್ತು ಕಾನೂನು ಜಾರಿ ಮಾಡತಕ್ಕಂಥ ಸಂಸ್ಥೆಗಳು ಅಂದರೆ ಪೊಲೀಸು ಮಾಡಬೇಕಾಗಿದೆ. ಎಸ್ ಬಿದ್ರಿ ಅವರೇ, ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತನಾಡ್ತೀನಿ.